ಮಾರ್ನಿಂಗ್ ಫ್ರೆಂಡ್ಸ್. ನಾವು ಬೆಳಗ್ಗೆ ಇವತ್ತೊಂದು ಟ್ರಿಪ್ ಹೊರಟಿದ್ದೀವಿ. ಒಂದು ಶ್ರವಣಬೆಳಗೊಳ ಮತ್ತು ಆದಿಚುಂಚನಗಿರಿ ಆ ಕಡೆಗೆ. ಸೊ ನಮ್ಮದೊಂದು ಟೀಮ್ ಇದೆ, ಆ ಟೀಮ್ ಥ್ರೂ. ಸೊ ಇವತ್ತು ಬೆಳಗ್ಗೆ ನಾವು ನೋಡಿ KSRTC ಡಿಪೋ ಹತ್ರ ಬಂದು ನಿಂತ್ಕೊಂಡಿದ್ದೀವಿ. ಬಸ್ಸಿಗೆ ಕಾಯ್ತಾ ಇದ್ದೀವಿ. ನಮ್ಮ ಬಸ್ಸು ಬರಬೇಕು, ಎಲ್ಲ ಬ್ಲಾಕ್ ಆಗಿದೆ. ಸೊ ಇವತ್ತು ನಮ್ಮೊಟ್ಟಿಗೆ ಒಂದೊಳ್ಳೆ ಟೂರ್ ಮಾಡೋಣ ಅಂತಿದ್ದೀವಿ. ಒಬ್ಬರೇ ಬರ್ತಿದ್ದಾರೆ ಸ್ನೇಹಿತರೆಲ್ಲ. ಟೆಂಪಲ್ ಹತ್ರ ಒಂದು ನೋಡಿ, ಒಬ್ಬರೇ ಸ್ನೇಹಿತರೆಲ್ಲ ಅಂತ ಶಾಪ್ ಮಾಡಿದ್ರು. ಬಸ್ ಹೊರಡೋಕ್ಕಿಂತ ಮುಂಚೆ ಒಂದು ದೇವರಿಗೆ ಒಂದು ನಮಸ್ಕಾರ ಮಾಡಿ ಒಂದು ಹಣ್ಣುಕಾಯಿ ಹೊಡೆದು ಹೊರಡೋಣ ಅಂತ ನಿಂತ್ಕೊಂಡಿದ್ದೀವಿ. ಸೊ ಇವಾಗ ಎಸ್ ಸುಧಾಕರ್ ಜಿ. ಹಾಂ, ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುವೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಒಂದು ಆಶಿಸುತ್ತಾ ಭಗವಂತನಿಗೆ ಒಂದು ನಮಸ್ಕಾರ ಮಾಡ್ತಾ ಒಂದು ಇರಲಿ. ಎಸ್, ಜೈ ಹೋ. ಹೊರಡೋಣ ಬನ್ನಿ ನಮ್ಮೊಟ್ಟಿಗೆ. ನಮ್ಮ ಬಸ್ಸವರು ಭಾಳ ಜನ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಒಬ್ಬರು ಸ್ವರ್ಣಗೌರಿ ಅವರು ಎಲ್ಲರಿಗೂ ಒಳ್ಳೊಳ್ಳೆ ಬೆಳಗ್ಗೆ ಫುಡ್ ಕೊಡ್ತಾರೆ ನೋಡಿ, ವಡೆ ತಂದು ಕೊಡ್ತಾ ಇದ್ದಾರೆ. ಇವರು ಯಾವಾಗಲೂ ನಮಗೆ ತಿನ್ನಕ್ಕೆ ಯಾವಾಗಲೂ ಒಳ್ಳೊಳ್ಳೆ ಫುಡ್ ಕೊಡ್ತಾನೆ ಇರ್ತಾರೆ ನೋಡಿ. ನೋಡಿ, ವಡೆ ವಡೆ ವಡೆ. ಸೊ ದಾರಿಲಿ ಒಂದು ಜಸ್ಟ್ ಒಂದು ಟೀ ಕುಡಿಯೋಣ ಅಂತ ಒಂದು ಕಡೆ ನಿಲ್ಸಿದ್ವಿ. ಸೊ ಈ ಒಂದು ಹೋಟೆಲಲ್ಲಿ ಒಂದು ಟೀ ಕುಡಿದು ಹಾಯ್ ಟೀ ಕುಡಿಯೋಣ ಅಂತ ನೋಡಿ, ಅನ್ನಪೂರ್ಣೇಶ್ವರಿ ಬೇಕ್ರಿ. ಸೊ ಇಲ್ಲೊಂದು ಈಗ ಟೀ ಕುಡಿದು ಹೊರಡ್ತೀವಿ. ಒಳ್ಳೆ ಬೆಳಗಿನ ಜಾವ ಭಾಳ ಚೆನ್ನಾಗಿದೆ ನೋಡಿ. ಇಲ್ಲಿ ಏನೇನೋ ಬೆಳೆದಿದ್ದಾರೆ. ಏನಿದು? ಮಲ್ಟಿ ನವ ದಂಪತಿಗಳು. ನಮ್ಮ ಬಸ್ ನೋಡಿ ಆಗಿದೆ ಅಂತ. ಇಲ್ಲಿ ಎಲ್ಲರಿಗೂ ಒಂದು ಟೀ, ಅದರೊಟ್ಟಿಗೆ ಬಾಳೆಹಣ್ಣು ಮತ್ತು ನೋಡಿ ಖಾರ ರೊಟ್ಟಿ, ಬಾದುಷಾ. ಸೊ ಇದೆಲ್ಲ ಈಗ ನಮಗೆ ಎಮರ್ಜೆನ್ಸಿ ಬ್ರೇಕ್ಫಾಸ್ಟ್. ಚೆನ್ನಾಗಿದೆ. ರಂಜಿತ್ ನೋಡಿ, ಎಲ್ಲರಿಗೂ ಕಾಫಿ ಟೀ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ನೆಕ್ಸ್ಟ್ ನಮ್ಮದು ಸ್ಟಾಪು ಶ್ರವಣಬೆಳಗೊಳ. ಬಸ್ಸಿನಲ್ಲಿ ಎಲ್ಲರೂ ಅವರವರ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೀವಿ. ಒಂದು ಪರಿಚಯ ಕಾರ್ಯಕ್ರಮ ನಡೀತಾ ಇದೆ. ಅನ್ನಪೂರ್ಣ ನಮ್ಮ ಅನ್ನದಾತರವರು ಪರಿಚಯ ಮಾಡ್ಕೊಳ್ತಾ ಆರೋಹಣ ಶುರು ಆಗೋದಕ್ಕಿಂತ ಮುಂದೆ ನಮಗೆಲ್ಲದಕ್ಕೆ ಊಟ ತಿಂಡಿ ವ್ಯವಸ್ಥೆ ಮಲ್ಲಿ ಇದ್ದಿದ್ದರಿಂದ ನಮ್ಮ ಆರೋಹಣ ಇಷ್ಟು ಗಟ್ಟಿಯಾಗಿತ್ತು. ಹೋದಲ್ಲೆಲ್ಲ ಊಟ ತಿಂಡಿ ವ್ಯವಸ್ಥೆ ನಮಗೆ ಬಜೆಟ್ ಕಾರ್ಯಕ್ರಮ ಇಲ್ಲದಿದ್ರೆ ನಾವು ಮಾಡೋ ಮುಂದೆ ಒಬ್ಬರಿಗೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಶ್ರವಣಬೆಳಗೊಳಕ್ಕೆ ತಲುಪಿದ್ವಿ.
ಸೊ ಇಲ್ಲಿ ಒಂದು ಅಕ್ಷಯ ಶ್ರಾವಕ ಸತ್ಕಾರ ಭೋಜನಾಲಯ ಇಲ್ಲಿಗೆ ಬಂದಿದ್ವಿ ಬೆಳಗ್ಗಿನ ನಮ್ಮ ತಿಂಡಿಗೆ. ಸೊ ಇಲ್ಲಿ ನೋಡಿ ತಿಂಡಿ ವ್ಯವಸ್ಥೆ ಇಲ್ಲಿ ನಮಗಿದೆ ನೋಡಿ. ಇಲ್ಲಿ ಉತ್ಸವದಲ್ಲಿ ನಮಗೆ ನೋಡಿ ತರಕಾರಿ ಕುತ್ಕೊಂಡು ನಾವು ಭೋಜನವನ್ನು ಸ್ವೀಕರಿಸ್ತಾ ಇದ್ದೀವಿ. ನಮಗೆ ಇವಾಗ ಇಲ್ಲಿ ನೋಡಿ ಉಪ್ಪಿಟ್ಟು ಮತ್ತು ಹಾಗೆ ಕೆಲವರಿಗೆ ಇಟ್ಕೊಟ್ಟಿದ್ದಾರೆ. ಇಡ್ಲಿ ಕೂಡ ಇದೆ ನೋಡಿ, ಚೆನ್ನಾಗಿದೆ ಅಂತ ಹೇಳ್ತಾರೆ ರಮೇಶ್. ನೋಡಿ ಈ ಥರ ನೆಲದಲ್ಲಿ ಕೂತು ಎಲ್ಲರೂ ತಿಂಡಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ಶ್ರವಣಬೆಳಗೊಳಕ್ಕೆ ಬಂದು ತಲುಪಿ ಈಗ ತಿಂಡಿ ಎಲ್ಲ ಮಾಡಿ ಈಗ ನೋಡಿ ಬೆಟ್ಟ ಹತ್ತಕ್ಕೆ ಪ್ರಾರಂಭಿಸ್ತಾ ಇದ್ದೀವಿ. ಇಲ್ಲಿಂದನೇ ಬೆಟ್ಟ ಹತ್ತೋದು ನೋಡಿ, ಎಷ್ಟು ಮೆಟ್ಟಲುಗಳಿದೆ, ಹತ್ಕೊಂಡು ಹೋಗ್ಬೇಕು. ಮೇಲೆ ತಲುಪಿ ಅಲ್ಲಿ ಬಾಹುಬಲಿ ದರ್ಶನ. ಬನ್ನಿ ಹೋಗೋಣ ಅಂತೆ. ಎಂಟ್ರೆನ್ಸಲ್ಲಿ ಇಲ್ಲಿ ಏನು ಹೊತ್ತಿಗೆ ತೊಗೊಳೋಕೆ ಬಿಡಲ್ಲ, ನೀರು ಬಿಟ್ಟು ನೀವು ತಿನ್ನೋವಂಥದ್ದೇನು ತೊಗೊಳೋಂಗಿಲ್ಲ. ಸೊ ನಾವು ಕೂಡ ನಮ್ಮ ಬ್ಯಾಗಲ್ಲಿ ಬಿಸ್ಕೆಟೆಲ್ಲ ಇಟ್ಕೊಂಡಿದ್ವಿ. ಸೊ ಅದನ್ನ ಆಫೀಸಲ್ಲಿ ಇಟ್ಟು ಬರೀ ನೀರು ಇಟ್ಕೊಂಡು ಹೊರಟ್ವಿ. ಸೊ ನೀರು ಬಿಟ್ಟು ಬೇರೆ ಏನು ತೊಗೊಳೋಂಗಿಲ್ಲ ಇಲ್ಲಿ. ಹತ್ತುತ್ತಾ ಇದ್ದಂಗೆ ಸುಸ್ತಾಗ್ತಾ ಇದೆ. ವಾಹ್, ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಸಿಟಿ. ಇನ್ನೂ ಹತ್ತಿಲ್ಲ, ಸ್ವಲ್ಪನೇ ಹತ್ತಿರೋದು. ಸುಸ್ತಾಯ್ತು, ನಿಂತ್ಕೊಂಡ್ವಿ. ನೋಡಿ ನಮ್ಮ ಸ್ನೇಹಿತರು ಹತ್ಕೊಂಡು ಬರ್ತಿದ್ದಾರೆ. ಸುಸ್ತಾಗ ಅಂತ ಇಂತೂ ಅರ್ಧ ತಲುಪೋದ್ವಿ, ಸುಸ್ತಾಗೋಯ್ತು ನನಗೆ. ಕಷ್ಟ ಇದೆ, ಬಿಸಿಲಿದ್ರೆ ತುಂಬ ಕಷ್ಟ. ಸ್ನೇಹಿತರೆ ಮೇಲೆ ಬಂದು ತಲುಪೋದ್ವಿ. ತುಂಬ ಕಷ್ಟ ಆಯ್ತು ಯಾಕೋ ನನಗೆ. ತಿಂಡಿ ತಿಂದ ತಕ್ಷಣ ಹೊರಟಿದ ಕಾರಣ ಸ್ವಲ್ಪ ಕಷ್ಟ ಆಯಿತು ಅಂತ. ನೋಡಿ ದೇವಸ್ಥಾನ ತಲುಪಿದೆ. ಬನ್ನಿ, ವಿಡಿಯೋ ತೆಗಿಬೋದ ಗೊತ್ತಿಲ್ಲ, ಎಲ್ಲ ತೆಗಿತಾ ಇದ್ದೀನಿ. ಬಾಹುಬಲಿಯ ದರ್ಶನ ನೋಡಿ, ಪ್ರದರ್ಶನ ಹೋಗ್ತಾ ಇದ್ದೀವಿ. ಇದಕ್ಕೆ ಹಿಂಗೆ ಪ್ರದರ್ಶನ ಹೋಗ್ಬೋದಂತೆ. ಒಂದೊಂದು ಕಡೆ ಒಂದು ನೋಡಿ, ಇಲ್ಲಿ ಚಂದ್ರನಾಥ ತೀರ್ಥಂಕರ, ಹಾಗೆ ಇಲ್ಲೆಲ್ಲ ನೋಡಿ ತುಂಬ ಮೂರ್ತಿಗಳಿದೆ. ಎಲ್ಲ ಎಷ್ಟು ಪುರಾತನವಾದಂತಹ ಶಿಲ್ಪಗಳಿದೆ. ಎಲ್ಲಗಳು ಕೂಡ ತೀರ್ಥಂಕರ. ಸುಂದರವಾದಂಥ ಎಲ್ಲ ಕೂಡ ಪ್ರತಿಯೊಂದು ತೀರ್ಥಂಕರ ಇದೆ. ಒಂದು ಪ್ರದರ್ಶನ ಬರೋಂಗಿದೆ. ಗುಹೆ ಒಳಗೆ ಹೋದಂಗಿದೆ. ಪೂಜೆ ಕೂಡ ನಡೀತಾ ಇದೆ. ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇದು ಹೀಗೆ ಒಂದು ಪ್ರದರ್ಶನ ಆಗ್ತಾ ಇದೆ ನಮ್ಮದು. ಪ್ರದರ್ಶನ ಕೊಟ್ಕೊಂಡು ಬಂದ್ವಿ. ಇಲ್ಲೂ ಕೂಡ ಚಂದ್ರನಾಥ ತೀರ್ಥಂಕರ ಒಂದು ಮೆಡಿಟೇಷನ್ ಇಲ್ಲಿ ಕೂತಿರುವಂಥ ಒಂದು ವಿಗ್ರಹ ಇದೆ. ಹೀಗೆ ಇಲ್ಲಿ ಬಂದಾಗಿ ಭಗವಂತನ ದರ್ಶನ, ಬಾಹುಬಲಿ ದರ್ಶನ. ಏಕಶಿಲಾ ಮೂರ್ತಿ ಅಂತೆ, ದೇಶಲೆಯಲ್ಲಿ 9ನೇ ಶತಮಾನದಲ್ಲಿ ಕಟ್ಟಿಸಿದಂತಹ ಒಂದು ಶ್ರವಣಬೆಳಗೊಳಕ್ಕೆ ಬಂದು ಭಗವಂತನ ದರ್ಶನ ಕೂಡ ಆಯಿತು. ನೋಡಿ ನಮ್ಮ ಸ್ನೇಹಿತರೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ನೋಡಿ ಮೈಸೂರು ಇವರೆಲ್ಲ ಇಲ್ಲಿದ್ದಾರೆ. ಎಲ್ಲ ದರ್ಶನ ಆಗಿದೆ. ತುಂಬ ಒಂಥರ ಪ್ರಶಾಂತವಾದ ಒಂದು ವಾತಾವರಣ. ಕೂತು ಮೆಡಿಟೇಷನ್ ಮಾಡಬಹುದು ಅಂತ ತುಂಬ ಸಂತೋಷ ಆಗುತ್ತೆ. ಇಲ್ಲ ಒಂಥರ ಮೆಡಿಟೇಷನ್ ಮಾಡೋಕ್ಕೂ ಖುಷಿ ಕೊಡುತ್ತೆ. ಪ್ರಶಾಂತ ಮನಸ್ಸೇ ಒಂದು ಏಕಾಗ್ರತವಾಗಿರುತ್ತೆ. ಇಲ್ಲಿ ಕೋಟೇಶ್ವರನ ದರ್ಶನ ಹಾಕ್ಕೊಂಡು ಹೊರಗೆ ಬಂದ್ವಿ. ಸೊ ಇಲ್ಲಿಂದ ಒಳ್ಳೆ ಏನು ಇಡೀ ಊರು ತಲೆಯವ್ರಿಗೆ ಎಷ್ಟು ಬಹಳ ಅದ್ಭುತವಾಗಿ ಕಾಣುತ್ತೆ. ಊರಿಗೆ ಕಾಣ್ತಾ ಇದೆ. ಆದರೆ ಎಲ್ಲೂ ಕೂಡ
ಬೆಟ್ಟ ಇಲ್ಲ ಇಲ್ಲಿ. ನಾವು ಮಡಿಕೇರಿಲಾದರೆ ಎಲ್ಲ ಕಡೆ ಬೆಟ್ಟಗಳು, ಇಲ್ಲಿ ಇದೇ ದೊಡ್ಡ ಮತ್ತು ಯಾವ ಕೂಡ ತುಂಬ ಚೆನ್ನಾಗಿ ಕಾಣ್ತದೆ. ಹತ್ಕೊಂಡು ಬರುವಂಥ ದಾರಿ ಬೇರೆ ಇದು ಚೆನ್ನಾಗಿದೆ. ಒಂದು ಕಂಬ ನೋಡಿ, ತ್ಯಾಗದ ಕಂಬ ಅಂತ ಇದಕ್ಕೆ ಏನೋ ಹೆಸರು. ಕಾಣ್ತಾ ಇದೆಯಾ ಗೊತ್ತಿಲ್ಲ ನೋಡಿ, ಭಾಳ ಚೆನ್ನಾಗಿದೆ. ಅದರಲ್ಲಿ ವಿಚಿತ್ರವಾದಂಥ ಕೆತ್ತನೆ ಕೂಡ ಇದೆ. ತ್ಯಾಗದ ಕಂಬ. ಈಶ್ವರನ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದ್ವಿ. ಇದು ಒದೇಗಲ್ ಬಸದಿ ಅಂತ ಹೇಳ್ಬಿಟ್ಟು ತ್ರಿಕೂಟ ನೋಡಿ, ತುಂಬ ಚೆನ್ನಾಗಿದೆ. ಹೊರಗಡೆ ತೀರ್ಥಂಕರದು ವಿಡಿಯೋ ಮಾಡಕ್ಕೆ ಬಿಡ್ತಾರೆ ಗೊತ್ತಿಲ್ಲ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದರೆ ಮೆಟ್ಲಲ್ಲಿ ಇಳಿಯುವಾಗ ಕಾಲು ದೊಡ್ಡ 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 ಅಂತ ನಾವು ಇಲ್ಲಿ ಒಂಥರ ಈಸಿ ಆಗ್ತಾ ಇದೆ. ಸೊ ಆರಾಮಾಗಿ ಇಲ್ಲೇ ಇಳಿತಾ ಇದೀವಿ ನೋಡಿ. ನಮ್ಮ ಐಡಿಯಾ ಕೆಳಗಡೆ ಊರು ಏನು ಚೆನ್ನಾಗಿ ಕಾಣ್ತಾ ಇದೆ. ಸುಂದರ ಅತಿ ಸುಂದರ. ಅದೊಂದು ಐಡಿಯಾ ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ ಅಂತ ನೋಡಿ. ಯಾವ ಒಂದು ಚಿಂತೆ ಇಲ್ಲ, ಅದ್ರ ಮೇಲೆ ಹತ್ಕೊಂಡು ಸಹ್ಯ ಆಯ್ತಾ ಇದ್ದಾನೆ. ಜಾರು ಬಂಡಿ ನೋಡಿ, ಹೋಗಿ ಆಯ್ತು, ಅಲ್ಲಿ ಗಂಟೆ ತಲುಪಿ ಆಯ್ತು. ಎಲ್ಲ ಏನು ಹೇಳ್ತಾರಲ್ಲ, ಹಾರ್ಡ್ ವರ್ಕ್ ಅಲ್ಲ ಸ್ಮಾರ್ಟ್ ವರ್ಕ್ ಅಂತ ಹಂಗಾಯ್ತು ಒಂದು ಕತೆ. ಸ್ನೇಹಿತರೆ, ನಾವೆಲ್ಲ ಈಗ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬಂದ್ವಿ. ಕಾಲಭೈರವೇಶ್ವರ ದೇವಾಲಯ. ಇವತ್ತು ಭಾನುವಾರದ ಕಾರಣ ತುಂಬ ರಶ್ ಇದೆ. ಲಾಸ್ಟ್ ಟೈಮ್ ಬಂದಿದ್ವಿ, ಅವಾಗ ಅಷ್ಟೊಂದು ರಶ್ ಇರಲಿಲ್ಲ. ನಮ್ಮ ಸ್ನೇಹಿತರೆಲ್ಲ ನಿಂತ್ಕೊಂಡಿದ್ದಾರೆ. ಟೆಂಪಲ್ ತುಂಬ ವಿಶಾಲವಾದ ಭವ್ಯವಾದ ಮಂದಿರ. ಇಲ್ಲೆಲ್ಲ ಕೆಲವೊಂದು ಮಳಿಗೆಗಳಿದೆ, ಮಾಹಿತಿ ಕೇಂದ್ರ, ಪ್ರಸಾದ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಒಂದು ವಿಶಾಲವಾದ ದೇವಾಲಯ. ಸ್ನೇಹಿತರೆ, ನಾವು ಆದಿಚುಂಚನಗಿರಿ ಬಂದ್ವಿ. ಅಲ್ಲಿ ಕಾಲಭೈರೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಭಾಳ ರಶ್ ಇದೆ ಇವತ್ತು, ಸಂಡೇ ಆದ ಕಾರಣ. ನಾವು ನೋಡಿ ಇಲ್ಲಿ ನಮ್ಮ ಟೀಮ್ ಅವರೆಲ್ಲ, ಭಜನಾ ತಂಡದವರೆಲ್ಲ ಇಲ್ಲಿ ಭಜನೆ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಾಮೀಜಿಯವರು ಇದ್ದಾರೆ. ಆದಿಚುಂಚನಗಿರಿ ಮಠಾಧೀಶರು ಇದ್ದಾರೆ. ತುಂಬ ರಶ್ ಇದೆ ಇವತ್ತು. ಆದಿಚುಂಚನಗಿರಿ ದೇವಸ್ಥಾನ. ಯೋಚನೆ ಮಾಡ್ತಾ ಇದ್ದೀವಿ ನಾವು. ಮುಗಿಸ್ಕೊಂಡು ಇನ್ನು ಊಟಕ್ಕೆ ಹೋಗ್ತೀವಿ. ಸ್ವಾಮೀಜಿಯವರು ಬಂದರು. ನಮ್ಮ ಅದೃಷ್ಟಕ್ಕೆ ನೋಡಿ, ಅವರೇ ನಮಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಆಶೀರ್ವಾದ ಕೊಡ್ತಾ ಇದ್ದಾರೆ. ನಮ್ಮ ಅದೃಷ್ಟಕ್ಕೆ ಸ್ವಾಮೀಜಿಯವರು ಸಿಕ್ಕಿ, ಸ್ವಾಮೀಜಿಯವರ ಆಶೀರ್ವಾದ ಕೂಡ ಸಿಕ್ತು. ಆದಿಚುಂಚನಗಿರಿ ಬಂದು ಅಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ನಾವು ಊಟಕ್ಕೆ ಕೊಟ್ಟಿದ್ದೀವಿ. ಎಲ್ಲ ಊಟ ಆಯಿತು ನೋಡಿ. ನಮ್ಮ ಸ್ನೇಹಿತರೆಲ್ಲ ಊಟ ಮಾಡ್ತಾ ಇದ್ದಾರೆ. ಸೊ ಇಲ್ಲೇ ನಮಗೆ ಊಟದ ವ್ಯವಸ್ಥೆ ಆಯಿತು. ಸೊ ಎಲ್ಲರೂ ನೋಡಿ, ರಂಜಿತ್ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಊಟ ಮಾಡಿದ್ದು ಸ್ನೇಹಿತರು ಊಟ ಮಾಡ್ತಾ ಇದ್ದಾರೆ. ಒಳ್ಳೆ ಊಟ. ನಮಗೋಸ್ಕರ ಊಟ ಮಾಡೋದಾಯಿತು. ಎಲ್ಲದರ ಊಟ ಮಾಡ್ತಾ ಇದ್ದಾರೆ ನೋಡಿ.
ಮುಗಿಸ್ಬಿಟ್ಟು ಈಗ ನಾವು ಇಲ್ಲಿಂದ ಮೇಲ್ಕೋಟೆ ಬರ್ತೀವಿ. ಇದು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸಮಾಧಿ ಸ್ಥಳ. ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಇಲ್ಲೂ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. ಅಂಡರ್ಗ್ರೌಂಡ್ ಏನಿದೆ ಅಂಡರ್ಗ್ರೌಂಡಲ್ಲಿ? ಸ್ವಾಮೀಜಿಯವರು ತೀರ್ಕೊಂಡಾಗ ಅವರ ಸಮಾಧಿ ಸ್ಥಾನ ಇದು. ಇದೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಪೂರ್ಣ ರೂಪದಲ್ಲಿ ಆಗಲಿಲ್ಲ, ಇನ್ನೂ ಕೆಲಸ ನಡೆಸ್ತಾ ಇದೆ ನೋಡಿ. ಇಲ್ಲಿ ಸ್ನೇಹಿತರೆಲ್ಲರೂ ಇಲ್ಲಿದ್ದಾರೆ. ಒಬ್ಬೊಬ್ಬರು ಹೇಳ್ಕೊಂಡ್ಬರ್ತಾರೆ ನೋಡಿ. ಏನು ಕೆಲಸ ನಡೆದಿಲ್ಲ, ಸ್ವಲ್ಪ ಜಾಗ್ರತೆಯಾಗಿ ಬರಬೇಕಾಗುತ್ತೆ. ಈಗಲೂ ಕೂಡ ಕೆಲಸ ನಡೀತಾ ಇದೆ. ತಂದೆ ತಾಯಿಗಳು ಸಲಹಿ ಬೆಳೆಸಿದ ದೇವರು, ಅತಿಥಿ ಆಚಾರ್ಯರು ಕಲಿಸಿ ಬೆಳೆಸಿದ ದೇವರು, ಋಷಿ ಮುನಿಗಳು ಸರಿ ಮಾರ್ಗ ತೋರಿದ ದೇವರು, ಋಷಿ ಮುನಿಗಳು ಸರಿ ಮಾರ್ಗ ತೋರಿದ ದೇವರು, ಇವರ ಋಣ ಭಾರ ತೀರದೆ ಮುಕ್ತರೆಂತಾಗುವರು, ಇವರ ಋಣ ಭಾರ ತೀರದೆ ಮುಕ್ತರೆಂತಾಗುವರು. ಬಾಲಗಂಗಾಧರನಾಥ ಶ್ರೀ ಬಾಲಗಂಗಾಧರನಾಥ ಶ್ರೀವಾಣಿ. ಮೇಲ್ಕೋಟೆ ಕಡೆಗೆ ನೋಡಿ. ಈಗ ನಮ್ಮ ರವಿಯವರು ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದಾರೆ. ಅದ್ಭುತವಾದಂಥ ಗಾಯಕರು. ನಮ್ದು ಸಾಕ್ತಾ ಇದೆ ಮೇಲುಕೋಟೆ. ಚಿರತೆಗಳೆಲ್ಲ ಜಾಸ್ತಿ. ಅದೇ ಪ್ರಾಬ್ಲಮ್. ರವಿಯವರು ಹಾಡು ಹೇಳ್ತಾ ಇದ್ದಾರೆ ನೋಡಿ. ಅವ್ರು ಹಾಡು ಕೇಳ್ತಾ ಇದ್ರೆ ನಮ್ಮ ನಾವೇ ಮರ್ತು ಹೋಗ್ತೀವಿ. ಕೇಳಿ ನೀವು ಕೂಡ. ಸ್ನೇಹಿತರೆ, ಅಂತೂ ಒಂದು ತಲುಪಿದ್ವಿ ಮೇಲ್ಕೋಟೆಗೆ. ಈಗ ನೋಡಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಚೆಲುವ ನಾರಾಯಣ ಸ್ವಾಮಿ ಟೆಂಪಲ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಹಾಗೆ ಬಸ್ನ ಒಂದು ಕಡೆ ನಿಲ್ಲಿಸಿ ಪಾರ್ಕಿಂಗ್ ಮಾಡಿ
ನಡ್ಕೊಂಡು ಹೋಗ್ತಾ ಸಂಜೆ 5:20 ಟೆಂಪಲ್ ಇವಾಗ ತಾನೇ ಓಪನ್ ಆಗ್ತಾ ಇದೆ ನೋಡಿ. ಇದು ಮುಂದಿನ ದ್ವಾರ, ಚೆಲುವನಾರಾಯಣ ಸ್ವಾಮಿ ದೇವಾಲಯ ನೋಡಿ. ಬಹಳ ಹಳೇ ಪುರಾತನ ದೇವಾಲಯ. ಸ್ನೇಹಿತರೆಲ್ಲ ಹೋಗ್ತಾ ಇದ್ದಾರೆ ನೋಡಿ. ಇದಾದ್ಮೇಲೆ ಬೆಟ್ಟಕ್ಕೂ ಹೋಗಕ್ಕಿದೆ. ಇಲ್ಲೊಂದು ಬೆಟ್ಟ ಇದೆ ಅಂತೆ, ಅಲ್ಲೊಂದು ದೇವಸ್ಥಾನ ಇದೆ, ನೋಡಬೇಕು. ಇದು ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ. ಚೆಲುವನಾರಾಯಣ ಟೆಂಪಲ್ ಬಹಳ ಪುರಾತನವಾದಂತಹ ದೇವಾಲಯ ನೋಡಿ. ಎಂತೆಂಥ ಶಿಲ್ಪಗಳು ಎಲ್ಲ ಕಡೆ, ಶಿಲ್ಪಗಳು. ಒಂಥರ ಶೀತಲಾವಸ್ಥೆಯಲ್ಲಿದೆ ಅಂತ ಹೇಳ್ಬೋದು. ಅದ್ರ ಪರವಾಗಿಲ್ಲ, ಆಗಿನ ಕಾಲದ್ದು ಗಟ್ಟಿಮುಟ್ಟಾಗೇ ಇದೆ. ತುಂಬ ಒಂಥರ ತುಂಬ ಶಾಂತವಾಗಿ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಯಂಗರ್ಸ್ ಅವರು ತುಂಬ ಜಾಸ್ತಿ. ಸುಂದರ ಕಲಾಕೃತಿ ಉಳ್ಳಂತಹ ಕಂಬಗಳು ನೋಡಿ. ನಾವೀಗ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಬರ್ತಾ ಇದ್ದೀವಿ. ಇಲ್ಲೇ ಹಾಗೆ ಒಂದು ಬೆಟ್ಟ ಇದೆ, ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗುವಂಥ ಬೆಟ್ಟ. ಸೊ ಅಲ್ಲಿಗೆ ಬಂದ್ವಿ. ಎಲ್ಲರೂ ನೋಡಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಒಂದು 400 ಸ್ಟೆಪ್ ಹತ್ಕೊಂಡು ಹೋದರೆ ನೋಡಿ ದೇವಾಲಯ ಸಿಗುತ್ತೆ. ಬನ್ನಿ, ಹತ್ಕೊಂಡು ಹೋಗ್ತಾ ಇದ್ದೀವಿ. ದೊಡ್ಡ ದೊಡ್ಡ ಸ್ಟೆಪ್ಗಳು, ದೊಡ್ಡ ಸ್ಟೆಪ್ಗಳು. ಯೋಗ ನರಸಿಂಹ ಸ್ವಾಮಿ ದೇವಾಲಯ, ಚೆಲುವನಾರಾಯಣ ಸ್ವಾಮಿ ದೇವಾಲಯ, ಕಲ್ಯಾಣಿ. ಏನು ಸುಂದರವಾಗಿದೆಯಲ್ಲ, ಆಹಾ. ಅಲ್ಲಿ ನೋಡಿ ಸನ್ಸೆಟ್ ಆಗ್ತಾ ಇರೋದು ಏನು ಚೆನ್ನಾಗಿ ಕಾಣ್ತಾ ಇದೆ. ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಎಸ್, ಇಲ್ಲಿ ನೋಡಿ ನರಸಿಂಹಸ್ವಾಮಿ ದೇವಾಲಯ. ಹತ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ನರಸಿಂಹಸ್ವಾಮಿ ದೇವಾಲಯಕ್ಕೆ ಬಂದಮೇಲೆ ನೋಡಿ, ಆ ದೇವಾಲಯದ ಮೇಲೆ ನಮ್ಮನ್ನು ಮಾತ್ರ ಬಿಟ್ಟರು. ಹಾಗೆ ನಾವಿಲ್ಲಿ ಬಂದ್ವಿ. ಅದರ ಮೂಲಕ ನೋಡಿ ಎಂಥ ಸುಂದರವಾದ ದೃಶ್ಯ ಅಂತ. ಬಾ, ಊರೇ ಇಲ್ಲಿ ಕಾಣುತ್ತೆ. ತುಂಬ ಚೆನ್ನಾಗಿದೆ ದೃಶ್ಯ ನೋಡಿ. ಇಲ್ಲೇ ಮೇಲೆ ಪ್ರದರ್ಶನ ಬರ್ಬೋದು. ಇಡೀ 360 ಡಿಗ್ರಿ ವ್ಯೂ ಅನ್ನ ನೋಡ್ಬೋದು ಅಂತ ಕಾಣುತ್ತೆ. ಭಾಳ ಚೆನ್ನಾಗಿದೆ. ಹೇಗಿದೆ? ಅದ್ಭುತವಾಗಿದೆ. ಭಾಳ ಸ್ಟೀಫ್ ಇದೆ. ಎಲ್ಲರೂ ಇಲ್ಲೇ ಇರೋರು ನಮ್ಮ ಸ್ನೇಹಿತರೆ, ಒಟ್ಟಿಗೆ ಬಂದವರು. ತುಂಬ ಅದ್ಭುತವಾದಂಥ ದೃಶ್ಯ ಅಂತ ಹೇಳ್ಬೋದು. ಬೆಟ್ಟದ ತುದಿಯಿಂದ ಇಲ್ಲಿ ನೋಡಿ ಸನ್ಸೆಟ್ ಆಗ್ತಾ ಇದೆ ಕೂಡ. ಎಷ್ಟು ಚೆನ್ನಾಗಿದೆ. ಮೇಲ್ಕೋಟೆ ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಕೊನೆಗೂ ಮೇಲ್ಕೋಟೆಯಿಂದ ಹೊರಟ್ವಿ, ಬಸ್ಸಲ್ಲಿ ಹತ್ತಿ. ಅಲ್ಲಿಂದ ಹತ್ತಿದ್ದು ವಿಡಿಯೋ ತೆಗೋಕ್ಕಾಗಿಲ್ಲ. ಈಗ ಹೊರಟ್ವಿ ನೋಡಿ, ಮೇಲ್ಕೋಟೆಯಿಂದ ಬಸ್ಸಲ್ಲಿ ಹತ್ತಿದ್ವಿ. ಎಲ್ಲ ಫ್ರೆಂಡ್ಸು ಕತ್ಲಾಗಿ ಹೋಗಿದೆ. ಇನ್ನು ನಮ್ಮ ಪ್ರಯಾಣ ಮಡಿಕೇರಿ ಕಡೆಗೆ. ಸೊ ಇಲ್ಲಿಗೆ ನಮ್ಮ ಈ ಒಂದು ಮೇಲ್ಕೋಟೆ ಟೂರ್ ಮುಗಿದಿದೆ. ಈಗ ನಾವು ಅಂತಾಕ್ಷರ ಆಡಿಕೊಂಡು ರವಿಯವರ ಗಾನವನ್ನು ಕೇಳಿಕೊಂಡು ಮಡಿಕೇರಿ ತಲುಪ್ತೀವಿ. ಮಡಿಕೇರಿ ನಮ್ಮ ಸ್ನೇಹಿತರೆಲ್ಲ ನೋಡಿ ಮದ್ದರಾಗ್ಬಿಟ್ಟಿದ್ದಾರೆ.
ಕಡಲ ತೀರದ ಹಾಡು 3 ದಿನದ ಬಾಳು. ಕೊನೆ ಹಾಡು ಹೇಳಿ ರವಿ ಮತ್ತು ರೇವತಿ ನಮ್ಮನ್ನ ವಿರಮಿಸ್ತಾರೆ, ಪುನಃ ಬಂದು ನಮ್ಮನ್ನು ಸೇರಿಕೊಳ್ತಾರೆ. ಮನಸ್ಸಿಲ್ಲ, ಹಾಗಾಗಿ ಕೊನೆಗೆ ಒಂದು ಹಾಡು ಹೇಳಿ ಅವ್ರಿಗೆ ನಾವು ವಿಧಾನ ಹೇಳ್ತೀವಿ. ಅವ್ರು ಮೈಸೂರು ಕಡೆ ಹೋಗ್ತಾರೆ, ನಾವು ಮಡಿಕೇರಿ. ಅದ್ಭುತವಾದ ಹಾಡು. ಜಟಿಲಗಾನದ ಕುಟಿಲ ಪಥಗಳಲ್ಲಿ ಎಂದಿಗಾದರೂ ಕಾದ ಕಡಲು ಸೇರಬಹುದೇ ನಾನು ಕಡಲ ನೀರಿನೊಳು ಕರಗಬಹುದೇ ನಾನು ಕರಗಬಹುದೇ ಚಪ್ಪಾಳೆ. ಧನ್ಯವಾದಗಳು. ಬಾಯ್ 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 ಬಾಯ್. ಚಲ್ತೆ गीत याद रखना, कभी अलविदा ना कहना, कभी अलविदा ना कहना, चलोते हंसते ಬಸ್ ಯೂಂ ಹೀ. ನೋಡಿ, ಇವಾಗ ರವಿ ಅವ್ರನ್ನ ಬೀಳ್ಕೊಡ್ತಾ ಇದ್ವಿ, ಅವರಿಂದ ನೋಡ್ತಾ ಇದ್ದಾರೆ. ಧನ್ಯವಾದಗಳು. ಕತ್ತಲ್ಲಿ ಸರಿ ಕಾಣ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಈಗ ರವಿಯವ್ರನ್ನ ಬೀಳ್ಕೊಟ್ಟು ನಾವು ಮಡಿಕೇರಿ ಕಡೆ ಹೊರಟ್ವಿ. ಈಗ ರವಿ ಸ್ಥಾನದಲ್ಲಿ ನಮ್ಮ ಸ್ನೇಹಿತರಾದಂಥ ಅಜಿತ್ ರವರು ಹಾಡೋಕ್ಕೆ ಪ್ರಾರಂಭಿಸಿದ್ದಾರೆ. ಇವರು ಕೂಡ ಒಳ್ಳೆ ಸಿಂಗರ್. ನೋಡಿ ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ ಅಂತ. ಸ್ನೇಹಿತರೆ, ಅಂತೂ ಇಲ್ಲಿಗೆ ನಮ್ಮ ಒಂದು ಒಳ್ಳೆಯ ಒಂದು ಸುಂದರವಾದಂತಹ ಒಂದು ಪ್ರವಾಸನ ಮುಗಿಸಿದ್ವಿ. ಈಗೆಲ್ಲರೂ ಮಡಿಕೇರಿ ಹೋಗ್ತಾ ಇದ್ವಿ. ಇನ್ನೇನು ಮಡಿಕೇರಿ ತಲುಪ್ತೀವಿ ಸ್ವಲ್ಪದರಲ್ಲೇ. ಸೊ ಹಾಗಾಗಿ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.